ನಮ್ಮ ತಂದೆ ಕನಸಾಗಿತ್ತು. ಈ ರಾಮನಗರನ ಬೆಂಗಳೂರಿಗೆ ಸೇರಿಸಬೇಕಂತಲೂ ಕೂಡ ಇದೆ. ಈಗ ರಾಮನಗರನ ಕೈ ಬಿಡಿ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಸೂಚನೆ ಕೊಟ್ಟಿದ್ದಾರೆ. ಸರ್, ನನ್ನ ಸಂಸ್ಥೆ ಬಗ್ಗೆ ನಾನು ಮಾತಾಡ್ಬೋದು. ನಾನು ಕರ್ನಾಟಕದ ಬಗ್ಗೆ ಮಾತಾಡೋಕ್ಕಾಗತ್ತಾ ಇಲ್ಲಿ ನಿಂತ್ಕೊಂಡು? ಕರ್ನಾಟಕನ ಹೆಂಗೆ ಹೆಚ್ಕೊಂಡು ಹೋಗ್ಬೋದು ಅಂತ ನಾನು ಮಾತಾಡ್ಬೋದು ನನ್ನ ಮಕ್ಕಳಿಗೆ. ನನ್ನ ಹತ್ರ ಇರೋದು 8,000 ಜನ ಮಕ್ಕಳು ಅಷ್ಟೇ. ನಮ್ಮ ಅಪ್ಪನ ಹತ್ರ 8 ಲಕ್ಷ ಜನ ಇರ್ಬೋದು. ಸೊ ನನ್ನ ಹತ್ರ ಇರೋ ಎಷ್ಟು ಜನದಲ್ಲಿ ನಾನೇನು ಮಾಡ್ಬೋದು ಅಂತ ನಾನು ಮಾಡ್ತಾ ಇದ್ದೀನಿ ಇವತ್ತು. ನಾನು ರಾಜಕೀಯ ಆಗಲಿ ಆರ್ ಯುನೋ ಒಂದು ಗೌರ್ಮೆಂಟ್ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡೋಳು ಅಲ್ಲ, ಅದ್ರ ನೆಸೆಸಿಟಿನೂ ಇಲ್ಲ ಅಂತ ನಂಗೆ ಅನಿಸುತ್ತೆ. ಇವತ್ತಿನ ದಿವಸದ ಪ್ರಕಾರ ನಂಗೆ ದೇವರಾಣೆ ಆ ಥರ ಒಂದು ಆಲೋಚನೆನೂ ಇಲ್ಲ ಸರ್. ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಖತ್ ಆಕ್ಟಿವ್ ಇರ್ತೀರಾ, ಮತ್ತು ಜನಗಳ ಜೊತೆ ಮತ್ತು ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮಾತು, ನಿಮ್ಮ ಸ್ಟೈಲು, ನಿಮ್ಮ ವರ್ಚಸ್ಸು ಒಂಥರ ಪಾಲಿಟಿಕ್ಸಿಗೆ ಬರ್ಬೋದೇನೋ. ಯಾಕೆ ಪಾಲಿಟಿಕ್ಸಲ್ಲಿ ಮಾತ್ರ ಹಂಗಿರುತ್ತಾ ಮೇಡಮ್? ಏನೋ ಒಂದು ಕಳೆ ಕಾಣಿಸ್ತಾ ಇದೆ. ಕಳೆ ಎಲ್ಲರಿಗೂ ಕಾಣಿಸುತ್ತೆ, ಬಟ್ ಹಂಗಲ್ಲ. ನಂಗೆ ಸಿಕ್ಕಿರೋ ಅವಕಾಶನ ನಾನು ಹೆಂಗೆ ಉಪಯೋಗಿಸ್ಕೊಂಡು ಅದರಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಂತ ತುಂಬ ಉಪಯೋಗಿಸ. ನಂಗೆ ಸದ್ಯಕ್ಕೆ ಅವಕಾಶ ಇರೋದು ನನ್ನಿರೋ ಇನ್ಸ್ಟಿಟ್ಯೂಟ್, ನಂದಿರೋ ಸ್ಕೂಲ್. ಅದನ್ನ ಮುಂದಕ್ಕೆ ಹೆಂಗೆ ತೊಗೊಂಡೋಗಿ ನಾನು ಸೋಷಿಯಲ್ ಮೀಡಿಯಲ್ಲಿ ಏಂತಕ್ಕಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಏಂತಕ್ಕಿದ್ದೀನಿ ಅಂತಂದರೆ, ಯಂಗ್ಸ್ಟರ್ಸು ವಿದ್ಯಾಸಂಸ್ಥೆಗಳಿಗೆ ಬರೋಕ್ಕೆ ಯೋಚನೆ ಮಾಡ್ತಾರೆ, ರಿಟೈರ್ಮೆಂಟ್ ಜಾಬ್ ಅಂತ. ಬಟ್ ವಿದ್ಯಾಸಂಸ್ಥೆಯಲ್ಲೂ ಒಂದು ಕ್ಯಾರೆಕ್ಟರ್ ಇದೆ, ಯಂಗ್ಸ್ಟರ್ಸ್ಗೆ ಒಂದು ಗ್ರೋ ಆಗೋ ಆಪರ್ಚುನಿಟಿ ಇದೆ. ಸೊ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಯಂಗ್ಸ್ಟರ್ಸು ಎಜುಕೇಷನ್ ಫೀಲ್ಡಿಗೆ ಬರಲಿ, ಎಜುಕೇಷನ್ ಫೀಲ್ಡ್ನ ಅಪ್ಲಿಫ್ಟ್ ಮಾಡಲಿ. ನಾನೊಂದು ರೋಲ್ ಮಾಡಲಾಗಿ ಅಲ್ಲಿ ನಿಂತ್ಕೊಬೇಕು, ಅವ್ರಿಗೆ ನೋಡ್ಬಿಟ್ಟು ಓಕೆ ಇವಳು ಎಷ್ಟು ಚೆನ್ನಾಗಿ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ, ನಾವು ಯಾಕೆ ಮಾಡಬಾರ್ದು ಅಂತ ಒಂದೇ ಕಾರಣಕ್ಕೆ ನಾನು ಸೋಷಿಯಲ್ ಮೀಡಿಯಾಗೆ ಬಂದೆ. ನಾನು ಹೇಳಿದ್ನಲ್ಲ ಸರ್, ನನ್ನ ಕಾಲೇಜ್ ಪ್ರೈಸ್ ಬಗ್ಗೆ ನಾನು ಮಾತಾಡ್ಬೋದಿತ್ತು. ನಾನು ಕಾಮನ್ ಆಗಿ ಮಾತಾಡೋಕೆ ನಾನು ಏನು ಇವಾಗ. ಥ್ಯಾಂಕ್ ಯು.